ಈ ಕೇಸಲ್ಲಿ ಪವಿತ್ರ ಗೌಡ ನಿರಪರಾಧಿ, ಅವ್ರಿಗೂ ಈ ಕೇಸ್ಗೂ ಏನೂ ಸಂಬಂಧ ಇಲ್ಲ. ಈಗ ಮೊದಲನೇದಾಗಿ ಕಿಡ್ನಾಪ್ ಅನ್ನೋದು ಫೇಲ್ಯೂರ್ ಆಗುತ್ತೆ. ಕಿಡ್ನಾಪ್ ಇಲ್ಲ. ಯಾಕೆಂದ್ರೆ 2:30ಗೆ ಫೋನ್ ಮಾಡಿ 4 ಜನ ಸ್ನೇಹಿತರು ಊಟ ಸೊ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ 2:30ಗೆ ಕಿಡ್ನಾಪ್ ಇಲ್ಲ. ಕಿಡ್ನಾಪ್ ಆಯ್ತಂದು ಯಾರು ಹೇಳಿದ್ದು, ಯಾರು ನೋಡಿದ್ದು, ಅದಕ್ಕೇನು ಸಾಕ್ಷಿಗಳೇನು ಇಲ್ಲ. ಇದನ್ನ ಇಲ್ಲೂ ಒಂದು ಅಪ್ಪ ಅಮ್ಮನ ಹೆಂಗೆ ಕೇಳೋಕ್ಕಾಗತ್ತೆ, ಅವ್ರು ಏನು ಜೊತೆಯಲ್ಲಿ ಹೋದ್ರ, ಅದು ಬೇರೆ ವಿಚಾರಗಳು. ಹಾಗಂದ್ರೆ ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಷ್ಟು ಗಂಟೆ, ದುರ್ಗಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಷ್ಟು ಗಂಟೆ, ಟೋಲ್ ಇರುತ್ತೆ, ಟೋಲ್ ಗೇಟಲ್ಲಿ ಕಾರು ಎಂಟ್ರಿ ಆಗುತ್ತೆ, ಆ ಕಾರಲ್ಲಿ ಅವನು ಇದನ್ನ ಇಲ್ವಾ, ಒಟ್ಟಾರೆ ಎಷ್ಟು ಗಂಟೆಗೆ ಬೆಂಗಳೂರು ಬಂದ ಅನ್ನೋದು ಇಂಪಾರ್ಟೆಂಟು, ಎಷ್ಟು ಗಂಟೆಗೆ ಸತ್ತ ಅನ್ನೋದು ಇಂಪಾರ್ಟೆಂಟು. ಅದು ಪೋಸ್ಟ್ ಮಾರ್ಟಮ್ ಡಾಕ್ಟ್ರು, ಅದು ರಿಗರ್ ಮಾರ್ಟಿಸ್, ಎಷ್ಟು ಟೈಮು, ಇದೆಲ್ಲ ಅದ್ರ ಬಗ್ಗೆ ಅಪ್ರಾಕ್ಸಿಮೇಟ್ ಟೈಮ್ ಆಫ್ ದ ಡೆತ್ ಅನ್ನೋದು ಬರುತ್ತೆ. ಇಷ್ಟು ಮಾತ್ರ ಸಾಕ್ಷಿ. ಇದರಲ್ಲಿ ಪೂರ್ತಿ ಹೆಚ್ಚಾಯಿತು, ಕಮ್ಮಿ ಆಯಿತು, ಇದಾಯಿತು, ಅದಾಯಿತು, ಇದು ಎಲ್ಲ ಕೂಡ ಮೀಡಿಯಾ ಟ್ರಯಲ್. ಈಗ ಅಷ್ಟು ಒಂದೇ ವಿಷಯ. ಬಟ್ ದಟ್ ಈಸ್ ನಾಟ್ ದಿ ಅಲ್ಟಿಮೇಟ್. ದೆರ್ ಆರ್ ಅದರ್ ಮೆಟೀರಿಯಲ್ಸ್, ಅದರ್ ವಿಟ್ನೆಸಸ್, ಡಾಕ್ಯುಮೆಂಟ್ರಿ, ಡಿಜಿಟಲ್, CDR, ಟವರ್ ಡಂಪ್, ಇದೆಲ್ಲ ಕೂಡ ಬರುತ್ತೆ. ಸರ್, ಈಗ ಇವ್ರ ಹೇಳಿಕೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀನ್ಸ್ ಅಂದರೆ 2:30 ಆಮೇಲೆ 10:30. ಸೊ ಅದು ಕಾಲ್ ರೆಕಾರ್ಡ್ ಮುಖಾಂತರ ಫೈಂಡ್ ಔಟ್ ಮಾಡ್ಬೋದಲ್ಲ, ಅಂದರೆ ರಿಯಲ್ ಕಾಲ್ ರೆಕಾರ್ಡ್ನಲ್ಲಿನೂ ಫೈಂಡ್ ಔಟ್ ಮಾಡ್ಬೋದು. ಕಣ್ಣಾರೆ ಕಂಡ ಸಾಕ್ಷಿ 2:30 ಅನ್ನೋದು ಬಂದುಬಿಟ್ಟಿದೆ. 2:30ಗೆ ನನ್ನ ಮಗ ಫೋನ್ ಮಾಡ್ದ ಅಂತ ಹೇಳಿದ್ದಾರೆ. ಸೊ ಸುಳ್ಳು ಹೇಳಿದಲ್ಲ ಅಮ್ಮ, ಸುಳ್ಳು ಯಾಕೆ ಹೇಳಬೇಕು? ಅದು ಹೇಳಿರೋದು ಯಾವತ್ತು? 11 ತಾರೀಕು ಮತ್ತು 14 ಫೋನ್ ಬಂದಿದ್ದು, ಇದೆಲ್ಲ ಬರುತ್ತೆ. ದಿಸ್ ಈಸ್ ಒನ್ ಆಸ್ಪೆಕ್ಟ್. ಆಯಮ್ಮ ಏನು ಟೆಕ್ನಿಕಲ್ ವಿಟ್ನೆಸ್ ಅಲ್ಲ. ಆಯಮ್ಮನಿಗೆ ಟವರ್ ಡಂಪು, CDR ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ? ನಮ್ಮ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಆಯಮ್ಮಂದು ಟೆಲಿಫೋನು, ಹ್ಯಾಂಡ್ಸೆಟ್ಟು ರಿಕವರಿ ಆಗಿಲ್ಲ. ಆಯಮ್ಮಂದು ನಂಬರು, IMEI ನಂಬರು, IMSI ನಂಬರು ಏನೇನೋ ಇದೆ. ಈಗ ಇವರು ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಫೋನ್ ಕಾಲ್ ಅಷ್ಟೇ. ಸೊ ಈಗ ಅದ್ರ ರಿಯಲ್ ಆಗಿ ಅಂದರೆ ಆ ಫೋನ್ ಕಾಲ್ ಡೀಟೇಲ್ಸೇ ತೊಗೋಬೇಕು, ಯಾಕಂದರೆ ಅವ್ರ ಹೇಳಿಕೆ ನಿಜಾನ ಸುಳ್ಳ ಅಂತ ಇದು ಮಾಡೋದಾದ್ರೆ. ಅದೇ ಈಗ 2:30 ಅಂತ ಹೇಳಿದ್ದಾರೆ. ಹಾಗಂದರೆ ಹ್ಯಾಂಡ್ಸೆಟ್ಟಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದು ಸರ್ವರಲ್ಲಿ ರೆಕಾರ್ಡ್ ಆಗುತ್ತೆ, ಸರ್ವರಿಂದ ಕಂಪ್ಯೂಟರ್ಗೆ ಹೋಗುತ್ತೆ, ಅದು ಕಸ್ಟಮರ್ ಅಪ್ಲಿಕೇಶನ್ ಫಾರಮ್ಗೆ ಲಿಂಕ್ ಆಗುತ್ತೆ. ಇದು ಎಲ್ಲನೂ ಟೆಕ್ನಿಕಲ್ ವಿಚಾರಗಳು ಇದೆ. ಅದು ಬೇರೆ ಬೇರೆ ವಿಟ್ನೆಸ್ಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ಓಕೆ ಸರ್, ಓವರಾಲ್ ಈಗ ನೀವು ಇದನ್ನು ಕಂಪ್ಲೀಟ್ಲಿ ಚಾರ್ಜ್ ಶೀಟ್ ಓದಿರ್ತೀರಾ. ಸೊ ನಿಮ್ಮ ದೃಷ್ಟಿಯಲ್ಲಿ ಅಂದರೆ ಫಲ ಏನು ಸಿಗುತ್ತೋ ಅದು ಜಡ್ಜ್ ಸಾಹೇಬರು ಕೊಡ್ತಾರೆ. ಬಟ್ ನಿಮ್ಮ ದೃಷ್ಟಿಯಲ್ಲಿ ಹೇಗೆ ಅನಿಸುತ್ತೆ ಸರ್ ಈ ಕೇಸು? ಈ ಕೇಸಲ್ಲಿ ಪವಿತ್ರ ಗೌಡ ನಿರಪರಾಧಿ, ಅವ್ರಿಗೂ ಈ ಕೇಸ್ಗೂ ಏನೂ ಸಂಬಂಧ ಇಲ್ಲ. ಕನೆಕ್ಟು ಈಗ ಚಿತ್ರದುರ್ಗಗೆ ಪವಿತ್ರ ಗೌಡ ಹೋಗಿಲ್ಲ. ಇತಿಹಾಸಕಾರಿಗೂ ಅವ್ರಿಗೂ ಸಂಬಂಧ ಇಲ್ಲ, ಆಟೋಗೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ಫೋನಿಗೂ ಅವ್ರಿಗೂ ಸಂಬಂಧ ಇದೆ ಅಂದರೆ ಇಲ್ಲ. ಮತ್ತು DNA ಕನೆಕ್ಟ್ ಮಾಡ್ತಾರೆ. ಅದು ಏನು ಅವ್ರನ್ನ ಬಂಧಿಸಿದ್ದು ಯಾವತ್ತು, ರಿಕವರಿ ಯಾವತ್ತು ಎಲ್ಲಿಗೆ ಹೋಯ್ತು, ಯಾವತ್ತು ಎಕ್ಸಾಮಿನೇಷನ್ ಆಯಿತು, ಅದು ಎಷ್ಟು ಮ್ಯಾಚಿಂಗ್ ಆಯಿತು ಅನ್ನೋದನ್ನು ಎಕ್ಸ್ಪರ್ಟ್ನ ಕ್ರಾಸ್ ಮಾಡಬೇಕು. ಓಕೆ. ಈಗ ಪೊಲೀಸರು ಹಾಕಿರೋದು ಒಂದಿರುತ್ತೆ, ನಿಜ ಇನ್ನೊಂದಿರುತ್ತೆ. ಕೋರ್ಟಿನಲ್ಲಿ ಹೇಳೋದು 3 ಇರುತ್ತೆ, 3 ಪಾಯಿಂಟು ಬರುತ್ತೆ. 3 ಪಾಯಿಂಟು ಅನಲೈಸ್ ಮಾಡಿ ಡಿಫೆನ್ಸ್ ಲಾಯರ್ಗಳು ಸೊ ಇದನ್ನು ಟೆಸ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದಿ ಇಂಡಿಯನ್ ಆಂಗ್ಲೋ ಸ್ಯಾಕ್ಸನ್ ಸಿಸ್ಟಮ್ ಆಫ್ ಟ್ರಯಲ್. ಈಗ ಅವ್ರು ಹೇಳ್ತಾರೆ, ನಾವು ಕ್ರಾಸ್ ಮಾಡ್ತೀವಿ. ಇದೆಲ್ಲ ಆದಮೇಲೆ ಅದು ಒಂದು ಹಂತಕ್ಕೆ ಬರುತ್ತೆ. ಇಂಥ ಕೇಸ್ಗಳಲ್ಲಿ ನಾವು ನಡೆಸಿದ್ದು ಅಕ್ಯೂಟಲ್ ಕೂಡ ತಗೊಂಡಿದ್ದೀವಿ. ಪವಿತ್ರ ಗೌಡ, ಶಿ ವಿಲ್ ಕಮ್ ಔಟ್, ಶಿ ವಿಲ್ ಕಮ್ ಕ್ಲೀನ್, ಶಿ ವಿಲ್ ಗೆಟ್ ಅಕ್ಯೂಟಲ್ ಅಂತ ಹೇಳ್ತೀನಿ. ಓಕೆ. ಸೊ ಈ ಕೊಲೆ ಬಗ್ಗೆ ಅಂದರೆ ಮೀನ್ಸ್ ಕೊಲೆ ಆಗಿದೆ ಅಂತನಾ ಅಥವಾ ಆತ್ಮಹತ್ಯೆ ಆಗಿದೆ, ಅದು ಏನಾದ್ರು ಗೊತ್ತಾಗುತ್ತಾ ಮೇಲ್ನೋಟಿಗೆ? ಏನು ಅದು ಪೋಸ್ಟ್ ಮಾರ್ಟಮ್ ನೋಡಿದರೆ ಗೊತ್ತಾಗುತ್ತೆ, ಇಂಜುರಿ ಫೋಟೋ ನೋಡಿದ್ರೇನೋ ಗೊತ್ತಾಗುತ್ತೆ. ಸೊ ಆತ್ಮಹತ್ಯೆ ಅಂದು ಹೇಳಲು ಏನೂ ಇಲ್ಲ ಅದರಲ್ಲಿ. ಅಪಘಾತ ಅಂದು ಹೇಳೋಕ್ಕೂ ಆಗೋದಿಲ್ಲ.
ಏಟುಗಳು ಬಿದ್ದಿದೆ. ದಟ್ ಈಸ್ ಅ ಕಾಂಟ್ರವರ್ಸಿ. ಇದುವರೆಗೆ ನಾನು ಆ ಡಿಫೆನ್ಸ್ ತಗೊಂಡಿಲ್ಲ, ಓಕೆ. ಬೇರೆ ಲಾಯರ್ಸ್ಗಳು ಆ ಡಿಫೆನ್ಸ್ ತಗೊಂಡಿಲ್ಲ. ಸೊ ಈಗ ಮೊದಲನೇದಾಗಿ ಕಿಡ್ನಾಪ್ ಅನ್ನೋದು ಫೇಲ್ಯೂರ್ ಆಗುತ್ತೆ. ಕಿಡ್ನಾಪ್ ಇಲ್ಲ. ಕಿಡ್ನಾಪ್ ಇಲ್ಲ. ಯಾಕೆಂದರೆ 2:30ಗೆ ಫೋನ್ ಮಾಡಿ 4 ಜನ ಸ್ನೇಹಿತರು ಊಟ ಸೊ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ ಅಂದರೆ ಹಾಗಾದರೆ 2:30ಗೆ ಕಿಡ್ನಾಪ್ ಇಲ್ಲ. ಕಿಡ್ನಾಪ್ ಆಯ್ತಂದು ಯಾರು ಹೇಳಿದ್ದು, ಯಾರು ನೋಡಿದ್ದು, ಅದಕ್ಕೇನು ಸಾಕ್ಷಿಗಳೇನೂ ಇಲ್ಲ. ಒಂದು ಬಾರು, 2ನೇ ಬಾರಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾನೆ ಅಂದರೆ ನೋ ಕಿಡ್ನಾಪ್. ಸೊ ಈಗ ಒಂದು ವೇಳೆ ಅವ್ರಿಗೆ ಕಿಡ್ನಾಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬಲವಂತವಾಗಿ ಕರ್ಕೊಬರೋದೇ ಕಿಡ್ನಾಪ, ಅಥವಾ ಅವ್ರಿಗೆ ಏನೋ ಒಂದು ಸುಳ್ಳು ಎತ್ಕೊಂಡು ಹೋಗೋದೇ ಕಿಡ್ನಾಪ್? ಸುಳ್ಳು ಹೇಳಿ ಈ ಥರ ಬನ್ನಿ ಅಂತ ಕರ್ಕೊಂಡು ಏನು ಫಿಲಿಮ್ ಪ್ರೊಡ್ಯೂಸರಾ, ಆ್ಯಕ್ಟರಾ, ಏನು ಅವನು ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾನೆ. ಅವನ ಸಂಬಳ 14,000 ರೂಪಾಯಿ, 15,000 ರೂಪಾಯಿ ಸಂಬಳ. ಅವನ ಕಿಡ್ನಾಪ್ ಏನಕ್ಕೆ ಮಾಡಬೇಕು? ಅವನು ಒಂದು ಪ್ರಭಾವಿ ಹತ್ರ ಅವನಿಗೇನು ಸಂಪರ್ಕ ಇದೆ? ವಾಟ್ ವಾಸ್ ದ ಪರ್ಪಸ್ ಆಫ್ ಕಿಡ್ನಾಪ್? ಬಟ್ ಅದೇ ಮೇನ್ ಮೋಟಿವ್ ಅಂದರೆ ಮೆಸೇಜ್ ಮಾಡಿರೋಂಥದ್ದು. ಮೆಸೇಜ್ ಆ ಎಮ್ಮನ ಮೊಬೈಲ್ಗೆ ಯಾವುದೂ ಬಂದಿಲ್ಲ. ಮೆಸೇಜ್ ಬಂದಿಲ್ಲ ಅದು? ಇಲ್ಲ, ಅವ್ರ ಮೊಬೈಲ್ ಇಲ್ಲ ಅದು. ಅಂದರೆ ಬೇರೆಯವರು ಪವನ್ ಅನ್ನೋ ಅದು ಇಲ್ಲ ಅದನ್ನೆಲ್ಲ ಗೊತ್ತಿಲ್ಲ ನನಗೆ. ಅವಳಿಗೆ ಬಂದಿಲ್ಲ, ಅವ್ರ ಹತ್ರ ಮೊಬೈಲ್ ಇಲ್ಲ, ಬಂದಿಲ್ಲ. ಬೇರೆಯವ್ರಿಗೆ ಬಂದಿಲ್ವಾ ಅದು ಅವ್ರ ಲಾಯರು. ನೆಕ್ಸ್ಟ್ ಲಾಯರ್ ನಮಗೆ ಬಂದಿಲ್ಲ. ಸೊ ನಿಮ್ಮ ನೋ ಕನೆಕ್ಷನ್, ನೋ ಟಚಿಂಗ್. ಪೊಲೀಸರು ಟಚಿಂಗ್ ಕೊಡ್ತಾರೆ, ಅದು ಇಚಿಂಗ್ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಸರ್ ಎಷ್ಟು ದಿನದಲ್ಲಿ ಕೇಸ್ ಟ್ರಯಲ್ ಕಂಪ್ಲೀಟ್? ಅದು ಹೇಳಕ್ಕೆ ಬರಲ್ಲ. 2 ವಿಟ್ನೆಸ್ಗೆ 15 ದಿವಸ ಆಗಿದೆ. 233 ವಿಟ್ನೆಸ್ ಇದ್ದಾರೆ. ಎಷ್ಟು ವಿಟ್ನೆಸ್ನ ಎಕ್ಸಾಮಿನ್ ಮಾಡ್ತಾರೆ, ಎಷ್ಟು ವಿಟ್ನೆಸ್ನ ಬಿಡ್ತಾರೆ, ಅದು ಪ್ರಾಸಿಕ್ಯೂಷನ್ಗೆ ಬಿಟ್ಟಿದ್ದು. ಇದೆಲ್ಲ ಲೆಕ್ಕ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ನಾನೇನು ಶಾಸ್ತ್ರ ಮಾಡ್ತಾಯಿದ್ದೀನಿ? ನಾನು ಆಮ್ ಐ ಅಸ್ಟ್ರಾಲಜರ್? ಇದು ಹಿಂಗಾಗುತ್ತೆ, ಇದು ಪ್ಲ್ಯಾನೆಟ್ಟು, ಸೂರ್ಯ, ಚಂದ್ರ, ಗ್ರಹ, ಅದೆಲ್ಲ ಇಲ್ಲ. ಇದು ಸಾಕ್ಷಿಗಳು. ಸರ್ ಈಗ ನೀವು ಹೇಳ್ತಾ ಇದ್ರಿ, ಈಗ ಮೇಲ್ನೋಟಕ್ಕೆ ಒಂದಿಷ್ಟು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದಾಗ ಅವ್ರದ್ದು ಪ್ರಭಾವ ಇಲ್ಲ ಅಂದಾಗ, ಇವನ್ ಪವಿತ್ರ ಅವರ ಆಗಲಿ ಅಥವಾ ದರ್ಶನ್ ಅವ್ರದ್ದಾಗಲಿ, ನಾನು ಚಾರ್ಜ್ ಶೀಟ್ ಪೂರ್ತಿ ಎಲ್ಲ ಓದಿದ್ದೀನಿ. ಐ ನೋ ಆಲ್ ದ ಸರ್ಕಮ್ಸ್ಟೆನ್ಸ್. ಪೊಲೀಸರು ಲೂಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಕನೆಕ್ಷನ್ ಕಟ್ಟಾಗುತ್ತೆ. ಸರ್ ಈಗ ಅದು ಟ್ರಯಲ್ ಮುಗಿದಕ್ಕಿಂತ ಮಧ್ಯದಲ್ಲೇ ಬೇಲ್ ತಗೋಬೋದಾ? ಆ್ಯಕ್ಚುಲಿ ಏನಾದರೂ ನೋಡಿ, ಈಗ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ, ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು, ಹೈಕೋರ್ಟಲ್ಲಿ ಬೇಲ್ ಕೊಟ್ಟರು, ಸುಪ್ರೀಂ ಕೋರ್ಟಲ್ಲಿ ಬೇಲು ರಿಜೆಕ್ಟ್ ಆಯಿತು. ಕಾರಣ ಏನಂದರೆ ಅದು ಇದ್ರ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ. ಮತ್ತೆ ರಿಪಿಟೇಷನ್ ಬೇಡ. ಮತ್ತೆ ಮೆಡಿಕಲ್ ಬೇಲ್ ಬರ್ಬೋದು, ಪರ್ಟಿಕ್ಯುಲರ್ ಸಾಕ್ಷನ್ ಹೇಳ್ತೀರಾ, ಆ ರೀತಿ ಎಷ್ಟು ಜನ ಆಗ್ತಾರೆ, ಏನು ಬರುತ್ತೆ ಅದ್ರ ಮೇಲೆ ಚೇಂಜ್ ಆಗುತ್ತೆ. ಈಗ ವೀಲು ಕೆಳಗಡೆ ಇರೋದು ಮೇಲೆ ಬರುತ್ತೆ, ಮೇಲೆ ಇರೋದು ಕೆಳಗಡೆ ಹೋಗುತ್ತೆ. ವೀಲ್ ಒಂದೇ ಕಡೆ ಇರೋಕ್ಕಾಗತ್ತಾ? ವೀಲು ಒಂದೇ ಕಡೆ ಇದ್ದರೆ ಅದು ವೀಲೇ ಅಲ್ಲ. ಕೆಳಗಡೆ ಹೋಗಿದ್ದು ಈಗ ಬೇಲ್ ಆಯಿತು, ಬೇಲ್ ರಿಜೆಕ್ಟ್ ಆಯಿತು. ಚಕ್ರ ಸುಟ್ತಾನೆ ಇರುತ್ತೆ, ಅದು ಕೆಳಗಡೆ ಹೋಗುತ್ತೆ, ಮೇಲೆ ಬರುತ್ತೆ, ರೌಂಡು ಅಲ್ವಾ? ಹಂಗೆ ಇರೋದಿಲ್ಲ, ಚೇಂಜ್ ಆಗುತ್ತೆ. ಅಲ್ಲ ಸರ್, ಅದು ಏನಕ್ಕೆ ಕ್ವಶನ್ ಕೇಳಿದೆ ಅಂದರೆ, ಈಗ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದಾಗ ಸ್ವಲ್ಪ ಗೊತ್ತಾಗುತ್ತೆ ಇವರ ಇನ್ವಾಲ್ವ್ಮೆಂಟ್ ಅಂತ ಗೊತ್ತಾ? ಸೊ ಅದಕ್ಕೆ ನಾನು ಹೇಳಿದೆ, ವೀಲು ಒಂದೇ ಕಡೆ ಇರಲ್ಲ, ರೊಟೇಟ್ ಆಗುತ್ತೆ. ಸೊ ಹೇಳಲಿಕ್ಕೆ ಕೆಳಗಡೆ ಇರೋದು ಮೇಲೆ ಬರುತ್ತೆ, ಮೇಲೆ ಇರೋದು ಕೆಳಗಡೆ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ? ಒಟ್ಟಾರೆ ನಾನು A1 ಪವಿತ್ರ ಗೌಡಾಗ ಲಾಯರು, ನಾನು ಹೇಳ್ತೀನಿ ಆ ಅಮ್ಮ ಬಿಡುಗಡೆ ಆಗಿ ಬರ್ತಾರೆ ಎಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಓಕೆ ಸರ್ ಈಗ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಹೇಳಿದ್ರಿ ಅದೇನೋ ಪ್ರತಿಕೂಲ ಸಾಕ್ಷಿ ಆಗಿದೆ, ಈ ಥರದ್ದೆಲ್ಲ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದೆ. ಸೊ ಫೈನಲ್ ಆಗಿ ಜನರಿಗೆ ಇದನ್ನೇ ತುಂಬ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದನ್ನು, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೊ ಪ್ರತಿಕೂಲ ಸಾಕ್ಷಿ ಅಂದು ಏನಿಲ್ಲ, ಸಾಕ್ಷಿ ಹೇಳಿದ್ದಾರೆ, ಅದರಲ್ಲಿ ನಿಜ ಸುಳ್ಳು ಅನ್ನೋದನ್ನು ಅಸೆಸ್ ಮಾಡಬೇಕು. ಅದನ್ನು ಮಾಡೋರು ನ್ಯಾಯಾಧೀಶರು. ಓಕೆ. ಸೊ ಡಿಫೆನ್ಸ್ ಲಾಯರು, ಪ್ರಾಸಿಕ್ಯೂಷನು ನ್ಯಾಯಾಲಯಕ್ಕೆ ಅಸಿಸ್ಟ್ ಮಾಡಬೇಕು, ನಿಜ ಅಂಶವನ್ನು ನ್ಯಾಯಾಲಯಕ್ಕೆ ತಿಳಿಸ್ಬೇಕು. ಎಸ್, ಇದು ನಮ್ಮ ಕೆಲಸ. ಅದು ಯಾವುದು ಕರೆಕ್ಟು ಯಾವುದು ತಪ್ಪು ಅಂದರೆ ನ್ಯಾಯಾಧೀಶರು ಕೂತಿದ್ದಾರೆ, ಅವ್ರಿಗೆ ಬಿಟ್ಟಿದ್ದು. ನಾವು ಅದರಲ್ಲಿ ಒಂದು ಕ್ಯಾಟಲಿಸ್ಟು, ಇದು ಹಿಂಗಿದೆ ಸ್ವಾಮಿ, ಇದು ಹಿಂಗಿಲ್ಲ, ಅವರು ಇದು ಹಿಂಗಿದೆ ಹಿಂಗಿಲ್ಲ ಅಂತಾರೆ. ಇದು ಎರಡೂ ತೀರ್ಮಾನ ಮಾಡೋದು ನ್ಯಾಯಾಧೀಶರು. ಓಕೆ ಸರ್, ಥ್ಯಾಂಕ್ ಯು.